ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಕೋಡಿಂಗ್ ಡಿಕೋಡಿಂಗ್ಗೆ ಸಂಬಂಧಿಸಿದಂತೆ ಲೆಟರ್ಸ್ಗಳ ಸಂಖ್ಯೆಯನ್ನು ಹೇಗೆ ನೆನಪಿನಲ್ಲಿ ಇಟ್ಕೋಬಹುದು ಅಂತ ನೋಡಿದ್ವಿ. ಅದೇ ರೀತಿ ನಾವು ಈ ಮುಂದಿನ ಕ್ಲಾಸ್ನಲ್ಲಿ ಕೋಡಿಂಗ್ ಡಿಕೋಡಿಂಗ್ನಲ್ಲಿ ಯಾವ ರೀತಿಯಾಗಿರುವಂತಹ ಪ್ರಶ್ನೆಗಳು ಬರ್ತಾವ, ಅದೇ ರೀತಿ ಅದನ್ನು ಸಾಲ್ವ್ ಮಾಡುವ ಟ್ರಿಕ್ಸನ್ನು ನಾವು ಇಲ್ಲಿ ತಿಳಿಸ್ಕೊಡ್ತೀವಿ. ಓಕೆ, ಈ ಒಂದು ಕಾನ್ಸೆಪ್ಟ್ ಮೇಲೆ ಯಾವ ರೀತಿಯಾಗಿ ಕ್ವಶನ್ ಬರ್ತಾವ ಅದನ್ನು ಯಾರು ಪ್ರಿಡಿಕ್ಟ್ ಮಾಡಲು ಆಗಲ್ರಿ. ಯಾಕಂದ್ರೆ ಇದು ಮೆಂಟಲಿ ಬೇಸ್ಡ್ ಕಾನ್ಸೆಪ್ಟ್ ಆಗಿರ್ತದೆ. ನಾನಿಲ್ಲಿ ಕೆಲವೊಂದಷ್ಟು ಡಿಫ್ರೆಂಟ್ ಟೈಪ್ಸ್ಗಳನ್ನು ಹೇಳ್ತೀನಿ. ಆ ಟೈಪ್ಸ್ಗಳನ್ನು ಯೂಸ್ ಮಾಡ್ಕೊಂಡು ನೀವು ಕೊಟ್ಟಂಥ ಕ್ವಶನ್ ಯಾವ ಪ್ಯಾಟರ್ನಲ್ಲಿ ಬರ್ತದೆ ಅನ್ನೋದನ್ನು ನೀವು ಐಡೆಂಟಿಫೈ ಮಾಡಬಹುದು. ಓಕೆ, ಈ ಟೈಪ್ 1 ನಾವು ಡಿಸ್ಕಷನ್ ಮಾಡೋಣ್ರಿ. ಟೈಪ್ 1ನಲ್ಲಿ ಯಾವ ರೀತಿಯಾಗಿ ಕ್ವಶನ್ಗಳನ್ನು ಕೇಳ್ತಾರ ನೋಡೋಣ್ರಿ. ಮೊದಲಿಗೆ ಏನು ಮಾಡ್ತಾರೆ, ಟೈಪ್ 1ನಲ್ಲಿ ವರ್ಡನ್ನು ಕೊಡ್ತಾರೆ. ವರ್ಡ್ ಏನಾಗ್ತದೆ, ರನ್ ಅಂತ ಇರ್ತದೆ. RUN ರನ್ ಅಂತ ಇರ್ತದೆ. ನೆಕ್ಸ್ಟ್ ಕೋಡ್ ಏನು ಕೊಡ್ತಾರೆ, SUO ಅಂತ ಕೊಡ್ತಾರೆ. ಓಕೆ, ದೆನ್ ಫೈಂಡ್ LAY ಲೇ. ಓಕೆ, ಇದನ್ನು ಫೈಂಡ್ ಮಾಡಬೇಕು. ಇಲ್ಲಿ ನೋಡ್ರಿ ಕ್ವಶನ್ ಕೊಟ್ಟು ಕೂಡಲೇ ಏನು ಮಾಡಿರಿ, ಆ ನಂಬರ್ಸನ್ನು ಎಂಟ್ರಿ ಮಾಡಿಬಿಡಿ. ಓಕೆ, R ಫಾರ್ ರೈಟ್, ಏಜ್ ಟು ವೋಟ್. ಓಕೆ, 18. ಈಗಾಗಲೇ ಪ್ರೀವಿಯಸ್ ಕ್ಲಾಸ್ನಲ್ಲಿ ಹೇಳಿದ್ದೀನಿ. U ಮೀನ್ಸ್ UK 21, N ಮೀನ್ಸ್ November 14. ಓಕೆ, S ಈಸ್ 19, ಓಕೆ, U 21, ಓಕೆ, O 15. ಓಕೆ, ಈ ರೀತಿ ಕೊಟ್ಟಿದ್ದಾರೆ. ಇವೆರಡೂ ಲೆಟರ್ಸ್ಗಳಲ್ಲಿ ನೀವು ಏನು ಗಮನಿಸ್ಕೋಬೋದು ನೋಡ್ರಿ. ಇಲ್ಲಿ 1 ಅದ, ಇಲ್ಲಿ 0 ಅದ, ಇಲ್ಲಿ 1 ಅದ. ಹೌದಾ, 14, 15, 21, 21, 18, 19. ಓಕೆ, ಅದೇ ಥರ ಏನು ಮಾಡಬೇಕ್ರಿ, LAY ಈ ಲೆಟರ್ಸ್ಗೂ ಕೂಡ ಅಪ್ಲೈ ಮಾಡಬೇಕು. L ಫಾರ್ ಲಂಚ್ ಟೈಮ್. ಓಕೆ, 12 ಈಸ್ ಅ ಲಂಚ್ ಟೈಮ್. A ಮೀನ್ಸ್ 1, Y ಮೀನ್ಸ್ 25. ಇಲ್ಲಿ ನೋಡ್ರಿ 1 ಪ್ಲಸ್ ಮಾಡಬೇಕು. ಓಕೆ, 13 ಆ್ಯಸ್ ಇಟ್ ಈಸ್ 1, 26. 13 ಮೀನ್ಸ್ ಮೇರಾ 13. ಓಕೆ, M ಫಾರ್ ಮೇರಾ 13 ಅಂದ್ರೆ ಹಿಂದಿ ಒಳಗೆ ಎಷ್ಟು ಆಗ್ತದೆ ರೀ, 13 ಆಗ್ತದೆ. A 26 ಮೀನ್ಸ್ Z. ಓಕೆ, ಈ ರೀತಿಯಾಗಿ ಕೊಟ್ಟಂಥ ಕ್ವಶನನ್ನು ನೀವು ಆನ್ಸರ್ ಫೈಂಡ್ ಔಟ್ ಮಾಡಬೇಕು. ನೆಕ್ಸ್ಟ್ ಎರಡನೇ ಎಕ್ಸಾಂಪಲ್ ನೋಡೋಣ್ರಿ. ವರ್ಡ್ ಕೊಟ್ಟಾರ, DELHI. ಏನು ಕೊಟ್ಟಾರಿ, ದೆಹಲಿ ಅಂತ ಕೊಟ್ಟಿದ್ದಾರ. ಕೋಡ್ ಏನಿದೆ ರೀ, CDKGH. ಓಕೆ, ಈ ಥರ ಕೊಟ್ಟಿದ್ದಾರೆ. ಆಮೇಲೆ ಫೈಂಡ್ ಸಸ್ಪೆಕ್ಟ್, SUSPECT. ಸಸ್ಪೆಕ್ಟ್ ಈ ಲೆಟರ್ಸ್ಗಳನ್ನು ಫೈಂಡ್ ಮಾಡಿರಿ ಅಂತ ಕೊಟ್ಟಿದ್ದಾರೆ, ಅಂದರೆ ಡಿಕೋಡ್ ಮಾಡಿರಿ ಅಂತ ಹೇಳಿದ್ದಾರೆ. ಓಕೆ, ಇಲ್ಲಿ ನೋಡ್ರಿ ಕ್ವಶನ್ ಬಂದ ಕೂಡಲೇ ನಾನು ಈಗಾಗಲೇ ಹೇಳಿದ ಹಾಗೆ ಏನು ಮಾಡಿರಿ, ಸಂಖ್ಯೆಗಳನ್ನು ಹಾಕಿಬಿಟ್ರಿ. D4, E5, L12, H8, I9. ಓಕೆ, C3, D4, K11, G7, H8. ಓಕೆ, ಅದೇ ರೀತಿ S19, UK 21, S19, P16, E5, C3, T20. ಓಕೆ, ಇಲ್ಲಿ ನೋಡ್ರಿ ಎರಡೂ ಲೆಟರ್ಸ್ಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಏನು ಕಾಮನ್ ಡಿಫ್ರೆನ್ಸ್ ಬರ್ತದೆ ನೋಡ್ರಿ, 3, 4, 4, 5, 11, 12, 7, 8. ಹೌದಾ, 8, 9. ಎಲ್ಲದಕ್ಕೆ ಏನಾಗಕತ್ತೈತ್ರಿ, -1 ಡಿಫ್ರೆನ್ಸ್ ಬರ್ಲಾಕತ್ತದ. ಓಕೆ, ಅದೇ ಥರ ನೀವು ಏನು ಮಾಡಿರಿ, 18, 19. ಓಕೆ, 20, 21, 20, 19. ಹೌದಾ, 15, 16, 4, 5, 2, 3, 19, 20. ಓಕೆ, ಈಗ ಏನು ಮಾಡೀವಿ, ನಂಬರನ್ನು ಹಾಕಿದ್ದೀವಿ. ಆ ನಂಬರ್ಗೆ ಸಂಬಂಧಪಟ್ಟಂಥ ಲೆಟ್ರ್ಗಳನ್ನು ಎಂಟ್ರಿ ಮಾಡಿ. ಓಕೆ, 18 ಮೀನ್ಸ್ ರೈಟ್ ವೋಟ್ ಫಾರ್
ಏಜ್ ಹೌದಾ, T20, T20, O15, D4, B2, S19. ಓಕೆ ನೋಡ್ರಿ, ಡೆಲ್ಲಿಯನ್ನು ಈ ಥರ ಡಿಕೋಡ್ ಮಾಡಿದಾಗ ಬರೀತಾರೆ. ಅದೇ ರೀತಿ ಸಸ್ಪೆಕ್ಟನ್ನು ಯಾವ ರೀತಿ ಬರೀತಾರೆ, ಈ ಥರ ಬರೀತಾರೆ. ಓಕೆ, ಇದು ನಾನು ಹೇಳೋದು ಏನ್ರಿ ಟೈಪ್ 1 ಬರುವಂತಹ ಕ್ವಶನ್ಗಳು. ನೆಕ್ಸ್ಟ್ ಎಕ್ಸಾಂಪಲ್ 3 ನೋಡೋಣ್ರಿ. ಬಾಕ್ಸರ್ BOXER ಬಾಕ್ಸರನ್ನು AQWGQ ಈ ರೀತಿ ಬರೆದ್ರೆ ಏನು ಫೈಂಡ್ ಮಾಡಂತ ಹೇಳ್ತಾರೆ ರೀ, ಫೈಂಡ್ VISIT. ಓಕೆ, ಇದನ್ನು ಫೈಂಡ್ ಮಾಡ್ಬೇಕು ನಾವು. ಓಕೆ ನೋಡ್ರಿ, B2 O15 X24 E5 R18 A1 Q for Queen 18 ಸಾರಿ ಕ್ವೀನ್ ಏನು ಬರ್ತದೆ ರೀ 17 ಬರ್ತದೆ. Q17 W23 G7 Q17. ಓಕೆ, ಈ ಥರ ಬರ್ಕೊಂಡ್ವಿ. ನಂತರ V22 Y22 ಅಂತ ಇದ್ದೇನೆ. ಓಕೆ, I9 S19 I9 T20. ಓಕೆ, ಇಲ್ಲಿ ನೋಡ್ರಿ, ಇಲ್ಲೇನು ಕಾಮನ್ ಡಿಫ್ರೆನ್ಸ್ ಬರ್ತದೆ ಇಲ್ಲಿ ನೋಡ್ರಿ. ಕೊಟ್ಟಂತಹ ಕ್ವಶನ್ಗಳಲ್ಲಿ ವರ್ಡ್ ಮತ್ತು ಕೋಡ್ಗಳಲ್ಲಿ ಏನು ಕಾಮನ್ ಆಗಿರುವಂಥ ಡಿಫ್ರೆನ್ಸ್ ಬರ್ತದೆ ನೋಡ್ರಿ. 1 2 ಬಂದದ, ಹೌದ್ರಿ, -1 ಬಂದದ. ಅದೇ ರೀತಿ 15 16 17 ಇಲ್ಲೇನಾಗಿದೆ ರೀ +2 ಆಗ್ಯದ. ಅದೇ ರೀತಿ ಇಲ್ಲಿ ನೋಡ್ರಿ 24 - 1 23 ಆಗ್ಯದ. 5 6 7 ಇಲ್ಲಿ +2 ಆಗ್ಯದ. ಅದೇ ರೀತಿ ಇಲ್ಲಿ ಏನಾಗಿದ್ರಿ -1 ಆಗ್ಯದ. ಇದ ಪ್ಯಾಟರ್ನನ್ನು ಏನು ಮಾಡಿರಿ, ಕೆಳಗೆ ಕೊಟ್ಟಂತಹ ಲೆಟರ್ಸ್ಗಳಿಗೆ ಅನ್ವಯ ಮಾಡಿರಿ. -1 +2 -1 +2 -1. ಓಕೆ, 22 - 1 21. ಓಕೆ, 9 + 2 11. 19 - 1 18. 9 + 2 11. 20 - 1 19. ಓಕೆ, ಇದು ನೋಡ್ರಿ, ನಾನು ಎಕ್ಸ್ಪ್ಲೇನ್ ಮಾಡ್ತಾ ನಿಮಗೆ ಹೇಳ್ತಾ ಇದ್ದೀನಿ, ಅದಕ್ಕೆ ಟೈಮ್ ಜಾಸ್ತಿ ತೊಗೊಳಕತ್ತದ ರೀ. ಹೌದಾ, ಎಕ್ಸಾಮ್ಗಳಲ್ಲಿ ಏನಾಗ್ತದೆ ರೀ, ಟೈಮ್ ಇರೋಂಗಿಲ್ಲ. ಅವಾಗ ಏನು ಮಾಡ್ಬೇಕು ರೀ, ನೀವು ಲಾಜಿಕನ್ನು ಉಪಯೋಗಿಸಿ ಪಟ್ 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 ಆನ್ಸರನ್ನು ಮಾಡಬೇಕು. ಓಕೆ, ನೀವು ಪ್ರಾಕ್ಟೀಸ್ ಮಾಡಿದ್ರೆ ಏನಾಗ್ತದೆ ರೀ, ಫಾಸ್ಟಾಗಿ ಆನ್ಸರ್ ಫೈಂಡ್ ಮಾಡ್ತೀರಿ. ಓಕೆ ಓಕೆ ಈಗ ಕೊಟ್ಟಂತಹ ನಂಬರ್ಗಳಿಗೆ ಏನು ಮಾಡಿರಿ, ನೀವು ಲೆಟರ್ಸ್ಗಳನ್ನು ಎಂಟ್ರಿ ಮಾಡಿರಿ. ಓಕೆ, UK 21 ಹೌದಾ, King 11 ಹೌದಾ, R for 18 ಹೌದಾ, King 11. ಓಕೆ, S for 19. ನೋಡ್ರಿ, ಈ ಥರ ನೀವು ಡಿಕೋಡ್ ಮಾಡಬಹುದು. ವರ್ಡ್ ಕೊಟ್ಟಾರ, ವರ್ಡ್ ಏನು ಕೊಟ್ಟಾರಿ, PAINTER. ಓಕೆ, ಅದನ್ನು ಕೋಡ್ ಏನು ಕೊಟ್ಟಿದ್ದಾರೆ, NCGRRGP. ಓಕೆ, ಇದನ್ನು ಕೊಟ್ಟಿದ್ದಾರೆ. ಏನು ಫೈಂಡ್ ಮಾಡಂದಾರ, ಫೈಂಡ್ REASON ರೀಸನ್. ಓಕೆ ನೋಡ್ರಿ, ಕ್ವಶನ್ ಬಂದ ಕೂಡಲೇ ಏನು ಮಾಡಿರಿ, ನಂಬರನ್ನು ಎಂಟ್ರಿ ಮಾಡಿರಿ. ಓಕೆ, Prince 16 A1 I9. ಓಕೆ, N14 T20 E5 R18. N14 C3 G7 R18 R18 G7 P16. ಓಕೆ, ಅದೇ ರೀತಿ ಇದಕ್ಕೂ ಏನು ಮಾಡಿರಿ, ನಂಬರ್ಸ್ ಎಂಟ್ರಿ ಮಾಡಿರಿ. R18 E5 A1 S19 O15
N14. ಓಕೆ, ಇಲ್ಲಿ ನೋಡ್ರಿ, ಇಲ್ಲಿ ಏನು ಡಿಫ್ರೆನ್ಸ್ ನಿಮ್ಗೆ ಕಂಡು ಬರ್ತದೆ ನೋಡ್ರಿ. ಏನಾದರೂ ಡಿಫ್ರೆನ್ಸ್ ಕಂಡು ಬರ್ತದೆ ನೋಡ್ರಿ. 14, 15, 16 ಇಲ್ಲಿ ಏನಾಗಿದ್ರಿ -2 ಆಗಿದೆ. 1, 2, 3 ಇಲ್ಲಿ +2 ಆಗಿದೆ. ಓಕೆ, 7, 8, 9 ಅಂದರೆ ಇಲ್ಲಿ -2 ಆಗಿದೆ, ಇಲ್ಲಿ +2 ಆಗಿದೆ. -2 +2 -2. ಓಕೆ, ಈ ಥರ ಪ್ಯಾಟ್ರನ್ ಏನಾಗಿದೆ ರೀ ಇಲ್ಲಿ ಕಂಡು ಬಂದದ. ಓಕೆ, ಇದೇ ಥರ ನೀವೇನು ಮಾಡಿರಿ, -2 +2 -2 +2 -2 +2. ಓಕೆ, 18 - 2 16 ಬರ್ತದೆ ರೀ. ನೆಕ್ಸ್ಟ್ 5 + 2 17. ಇಲ್ಲಿ ನೋಡ್ರಿ 1 - 2 ಬಂದದ. ಓಕೆ, 1 - 2 ಅಂದರೆ ಯಾವ ಥರ ಮಾಡ್ತೀರಿ, ಇದಕ್ಕೆ ನೀವೇನು ಮಾಡಬೇಕು, +26 ಆ್ಯಡ್ ಮಾಡಬೇಕು. ಓಕೆ, 1 + 26 = 27 ಆಗ್ತದೆ. 27 ಇಲ್ಲಿ ಕೊಟ್ಟಂತಹ -2 ಮಾಡಬೇಕು. ಸಂಖ್ಯೆನ ಏನು ಮಾಡ್ಬೇಕು ರೀ, -2 ಮಾಡಬೇಕು. ಎಷ್ಟಾಗ್ತದೆ ರೀ, 7 - 2 5 ಆ್ಯಸ್ ಇಟ್ ಈಸ್ 2. ಓಕೆ, 25. ಗೊತ್ತಾಯ್ತು ರೀ. ಈ ಥರ ಮಾಡೋದ್ರಿಂದ ಏನಾಗ್ತದೆ ರೀ, ಎಕ್ಸಾಮ್ನಲ್ಲಿ ಫಾಸ್ಟಾಗಿ ನೀವು ಸಾಲ್ವ್ ಮಾಡ್ಬೋದು. ಓಕೆ, ಎಸ್ 19 20 21. ಓಕೆ, ನೋಡಿ 15 - 2 13 14 + 2 16. ಓಕೆ, ಈಗೇನು ಮಾಡಿರಿ, ಬಂದಂಥ ನಂಬರ್ಗಳಿಗೆ ಏನು ಮಾಡಿರಿ, ಲೆಟರ್ಸ್ಗಳನ್ನು ಹಾಕಿಬಿಡ್ರಿ. ಓಕೆ, P16 G7 Y25. ಓಕೆ, 25 ಲೆಟ್ರ್ ನೋಡ್ರಿ ಇಲ್ಲಿ ZY 1 2. ಓಕೆ, -2 ನಾವು ಹಾಕಬೇಕು. ಓಕೆ, Y 25. ಓಕೆ, 21 UK 21 M13 P16. ಓಕೆ, ಈ ಥರ ಏನು ಮಾಡಬೇಕು ರೀ, ನೀವು ಡಿಕೋಡ್ ಮಾಡಬೇಕು. ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ್ರಿ. ಇದೆಲ್ಲ ನಾನು ಹೇಳೋದೇನ್ರಿ ಟೈಪ್ 1 ಬರುವಂತಹ ಕ್ವಶನ್ಗಳು. ಇದು ಯಾಕೆ ಹೇಳಕತ್ತೀನಂದ್ರೆ, ಇದು ಪ್ರಾಕ್ಟೀಸ್ ಮಾಡಿದರೆ ಏನಾಗ್ತದೆ ರೀ, ಮುಂದೆ ಕೆಲವೊಂದಷ್ಟು ಡಿಫಿಕಲ್ಟಿ ಕ್ವಶನ್ಗಳು ಬರ್ತಾವೆ. ಅವುಗಳನ್ನು ನೀವು ಈಸಿಯಾಗಿ ಸಾಲ್ವ್ ಮಾಡಲು ಈ ಥರ ಕ್ವಶನ್ಗಳನ್ನು ಪ್ರಾಕ್ಟೀಸ್ ಮಾಡಬೇಕಾಗ್ತದೆ. ಓಕೆ, ನೆಕ್ಸ್ಟ್ 4th ಎಕ್ಸಾಂಪಲ್ ನೋಡೋಣ. ಅದು ಸಹಿತ ಏನದ ರೀ, ವರ್ಡ್ ಅದ. ವರ್ಡ್ ಡೆಲ್ಹಿ. ಓಕೆ, ಒಂದು ಸ್ವಲ್ಪ ಫಾಸ್ಟಾಗಿ ಮೂವ್ ಆಗೋಣ. ಡೆಲ್ಹಿ ಏನು ಕೊಟ್ಟಿದ್ದಾರ, ಕೋಡ್ ಕೊಟ್ಟಿದ್ದಾರ. ಏನು ಕೊಟ್ಟಿದ್ದಾರ, CCIDD ಅಂತ ಕೊಟ್ಟಿದ್ದಾರೆ. ಓಕೆ, ಫೈಂಡ್ ಏನು ಫೈಂಡ್ ಮಾಡ್ಬೇಕ್ರಿ, BOMBAY ಬಾಂಬೆ. ಓಕೆ, ಡೆಲ್ಲಿಯನ್ನು ಈ ಥರ ಕೊಟ್ಟಿದ್ದಾರೆ, ಬಾಂಬೆ ಫೈಂಡ್ ಮಾಡಿರಿ ಅಂತ ಹೇಳಿದ್ದಾರೆ. ಓಕೆ, D4 E5 L12 H8 I9 C33944. ಓಕೆ, B2 15 13 2 1 25. ಓಕೆ, ನಾನೇನು ಮಾಡಿದ್ದೀನಿ, ಆ ಲೆಟ್ರ್ಗಳ ನಂಬರನ್ನು ಎಂಟ್ರಿ ಮಾಡಿದ್ದೀನಿ. ಈಗೇನಾರು ಕಾಮನ್ ಡಿಫ್ರೆನ್ಸ್ ಕಾಣ್ತದೆ ನೋಡ್ರಿ. 4 - 1 3 ಬರ್ತದೆ. ಓಕೆ, 5 - 2 3 ಬರ್ತದೆ. 12 - 3 9 ಬರ್ತದೆ. 12 - 4 4 ಬರ್ತದೆ ರೀ. -5 4 ಬರ್ತದೆ. 9 - 5 4 ಬರ್ತದೆ. ಸೇಮ್ ಪ್ಯಾಟರ್ನ್ ಇದಕ್ಕೂ ಅಪ್ಲೈ ಮಾಡಿರಿ. ಓಕೆ, -1 -2 -3 -4 -5 -6. ಓಕೆ, 2 - 1 1 ಬರ್ತದೆ. 15 - 2 13 ಬರ್ತದೆ. ಓಕೆ, 13 - 3 10 ಬರ್ತದೆ. ಓಕೆ, 2 -4 ಇಲ್ಲಿ ನೋಡ್ರಿ 2 ಬಂದಿದೆ. ಇದಕ್ಕೆ ಏನು ಮಾಡಿರಿ, +26 ಮಾಡಬೇಕು. 26 ಯಾಕೆ ಮಾಡ್ಬೇಕು ಹೇಳ್ರಿ, ಟೋಟಲ್ ಲೆಟರ್ಸ್ ಎಷ್ಟು ಇರ್ತಾವೆ ರೀ, ಲೆಟರ್ಸ್ ಎಷ್ಟು ಇರ್ತಾವೆ, 26 ಇರ್ತಾವೆ. ಅದಕ್ಕೆ ಏನು ಮಾಡಬೇಕು, +26 ಮಾಡಬೇಕು. 2 + 26 ಎಷ್ಟಾಯ್ತು ರೀ, 28 ಆಯಿತು. ಇಲ್ಲಿ ಏನದ ರೀ, -4 ಅದ, ಇದನ್ನು -4 ಮಾಡಿರಿ. ಓಕೆ, 8 - 4 4 ಆ್ಯಸ್ ಇಟ್ ಈಸ್ 2 ಎಷ್ಟು ಬರ್ತೀರಿ, 24. ಓಕೆ,
ಇದೇ ಥರ ನೋಡ್ರಿ 1 + 26 27 ಆಯಿತು. 27 - 5 2 22 ಬಂತು. ಓಕೆ 22 25 - 6 19. ಓಕೆ ಇನ್ನೇನು ಮಾಡಿರಿ, ಲೆಟರ್ಸ್ಗಳನ್ನು ಎಂಟ್ರಿ ಮಾಡಿ. 1 ಅಂದರೆ A, 13, ಓಕೆ J10, ಓಕೆ X 24, ಹೌದಾ, V22, S 19. ನೋಡ್ರಿ, ಈ ರೀತಿಯಾಗಿ ಪ್ರಾಬ್ಲಮನ್ನು ನೀವು ಸಾಲ್ವ್ ಮಾಡಬೇಕು. ಓಕೆ ಕ್ವಶನ್ ಪೇಪರ್ಗಳಲ್ಲಿ ನೋಡ್ರಿ ಯಾವ ಥರನಾಗಿ ಕ್ವಶನ್ಸ್ ಬರ್ತಾವ ಯಾರಿಗೂ ಗೊತ್ತಿರಂಗಿಲ್ಲ, ಹೌದಾ. ನೀವು ಯಾವ ರೀತಿ ಅಪ್ಲೈ ಮಾಡಿದ್ರೆ ಆನ್ಸರನ್ನು ಫೈಂಡ್ ಮಾಡ್ಬೋದು ಅನ್ನೋದನ್ನು ನೀವೇ ವಿಚಾರ ಮಾಡಬೇಕು. ವಿಚಾರ ಮಾಡಿ ಆನ್ಸರನ್ನು ಫೈಂಡ್ ಔಟ್ ಮಾಡಬೇಕು. ಅದಕ್ಕೆ ನಾನು ಏನು ಮಾಡತ್ತೇನೆ ರೀ, ಡಿಫ್ರೆಂಟ್ ಟೈಪ್ಸ್ಗಳಲ್ಲಿ ಕೇಳಬಹುದು. ಅದಕ್ಕೆ ನಾನು ಡಿಫ್ರೆಂಟ್ ಟೈಪ್ಸ್ಗಳನ್ನು ಹೇಳಕತ್ತೀನಿ. ಮಿನಿಮಮ್ ಆಗಿ ಒಂದು 5-6 ಟೈಪ್ಸನ್ನು ಹೇಳ್ತೀನಿ. ಆ 5-6 ಟೈಪ್ಸ್ಗಳಲ್ಲಿ ಮ್ಯಾಕ್ಸಿಮಮ್ ಆಗಿ ಅವುಗಳನ್ನು ಕೇಳ್ತಾರೆ. ಅದೇ ಥರನಾಗಿರುವಂತಹ ಕ್ವಶನ್ಗಳು ಕ್ವಶನ್ ಪೇಪರ್ನಲ್ಲಿ ಬರ್ತಾವೆ. ನೀವೇನು ಮಾಡಿರಿ, ಇವೇ ಕ್ವಶನ್ಗಳನ್ನು ನೀವು ಇದೇ ಮೆಥಡನ್ನು ಡಿಫ್ರೆಂಟ್ ಕ್ವಶನ್ಗಳಲ್ಲಿ ಟ್ರೈ ಮಾಡಿ ಪ್ರಾಕ್ಟೀಸ್ ಮಾಡಿರಿ. ನೀವು ಈಸಿಯಾಗಿ ಏನು ಮಾಡ್ತೀರಿ, ಕ್ವಶನ್ಸನ್ನು ಸಾಲ್ವ್ ಮಾಡ್ತೀರಿ. ಓಕೆ ನೆಕ್ಸ್ಟ್ ಎಕ್ಸಾಂಪಲ್ 5 ನೋಡೋಣ್ರಿ. ವರ್ಡ್ ಏನದ ರೀ, ವರ್ಡ್ POND ಪಾಂಡ್ ಅಂತ ಕೊಟ್ಟಿದ್ದಾರೆ. ಕೋಡ್ ಏನು ಕೊಟ್ಟಿದ್ದಾರೆ ನೋಡ್ರಿ, RSTL ಅಂತ ಕೊಟ್ಟಿದ್ದಾರೆ. ಫೈಂಡ್ HEAR. ಓಕೆ ಇದನ್ನು ಫೈಂಡ್ ಮಾಡಂತ ಹೇಳಿದ್ದಾರೆ. ಓಕೆ ಯಾಕೆ ತಡ ಮಾಡ್ತೀರಿ, ನಂಬರನ್ನು ಎಂಟ್ರಿ ಮಾಡಿಬಿಡ್ರಿ. P16, ಓಕೆ O15, N14, D4, R18, N19, T20, L12, ಓಕೆ H8, E5, A1, R18. ಓಕೆ 15 to 19 +4 ಆಗ್ಯದ ರೀ. 14 to 20 +6 ಆಗ್ಯದ. 4 to 12 ಏನಾಗೈತೆ ರೀ, +8 ಆಗ್ಯದ. ಓಕೆ ಸೇಮ್ ಮೆಥಡನ್ನು ಇದಕ್ಕೆ ಏನು ಮಾಡಿರಿ, ಅಪ್ಲೈ ಮಾಡಿರಿ. ನೋಡಿರಿ, +2 +4 +6 +8, ಓಕೆ 10, ಹೌದಾ. 8 + 2 10, 9 7, 18 + 8 26. ಓಕೆ ಈಗೇನು ಮಾಡಿರಿ, ಲೆಟರ್ಸ್ ಎಂಟ್ರಿ ಮಾಡಿರಿ. J10, I9, G7, Z26. ಓಕೆ ಇದೇನಾಯ್ತು ರೀ, ಡಿ ಕೋಡ್ ಆಯಿತು. ಓಕೆ ಇಲ್ಲಿವರೆಗೆ ನಾ ಏನು ಹೇಳಿರಿ, ಟೈಪ್ 1ನಲ್ಲಿ ಬರುವಂತಹ ಮೆಥಡನ್ನು ಹೇಳಿದ್ದೀನಿ. ಇನ್ನೇನು ಮಾಡೋಣ್ರಿ, ಟೈಪ್ಸ್ 2ನಲ್ಲಿ ಬರುವಂತಹ ಕೆಲವೊಂದಷ್ಟು ಎಕ್ಸಾಂಪಲ್ಗಳನ್ನು ನೋಡೋಣ್ರಿ. ಟೈಪ್ 2, ಓಕೆ ಎಕ್ಸಾಂಪಲ್ 1, HORSE ಹಾರ್ಸ್ ಅದ. ಅದನ್ನು ಏನು ಕೇಳಿದಾರ, FTSPI. ಓಕೆ ಈ ರೀತಿ ಕೇಳಿದಾರ. ಫೈಂಡ್ MONKEY. ಓಕೆ ಹಾರ್ಸನ್ನು ಈ ರೀತಿ ಕೇಳಿದಾರ. ಮಂಕಿಯನ್ನು ಯಾವ ರೀತಿ ಬರ್ತದ ಅನ್ನೋದನ್ನು ನಾವು ಫೈಂಡ್ ಮಾಡಬೇಕು. ಓಕೆ ಕ್ವಶನ್ ಬಂದ ಕೂಡಲೇ ಏನು ಮಾಡಿರಿ, ನಂಬರ್ಸ್ ಎಂಟ್ರಿ ಮಾಡಿರಿ. H8, ಓಕೆ O15, R18, S19, E5, ಓಕೆ F6, T20, S19, P16, I9, ಓಕೆ M13, 15, 14, 11, 5, 24, 25. ಓಕೆ ಈಗ ನೋಡ್ರಿ, ಏನಾರು ಕಾಮನ್ ಡಿಫ್ರೆನ್ಸ್ ಅದೇನ್ರಿ ಇಲ್ಲಿ. ಓಕೆ ಇಲ್ಲಿ -1 ಬರ್ತದ, ಇಲ್ಲಿ -5 ಬರ್ತದ. ಓಕೆ ಇಲ್ಲಿ ನೋಡ್ರಿ, ಇಲ್ಲಿ 18 - 1 ಅಂತ ಬಂದಿದೆ. ಓಕೆ ಇಲ್ಲಿ ಏನಾಗ್ತದೆ ರೀ, ಸೀರೀಸ್ ಒನ್ ಟೈಪ್ ಸೀರೀಸ್ ಬರೋಂಗಿಲ್ಲ.
ಸೀರೀಸ್ ಅಂದರೆ ಏನು ರೀ -1 -2 -3 ಈ ರೀತಿ ಬರಬೇಕು, +1 +2 +3 ಈ ರೀತಿನಾದರೂ ಬರಬೇಕು, ಅಥವಾ -1 +2 -2 +2 ಈ ರೀತಿ ಆದರೂ ಬರಬೇಕು. ಓಕೆ, ಇದು ಯಾವುದಕ್ಕೂ ಸೀರೀಸನ್ನು ಅಪ್ಲೈ ಆಗಲಿಲ್ಲ ಅಂದ್ರೆ ನಾವೇನು ಮಾಡಬೇಕು, ಡಿಫ್ರೆಂಟ್ ಟೈಪ್ ಆಗಿ ಯೋಚನೆ ಮಾಡಬೇಕು. ಓಕೆ, ಇಲ್ಲಿ 5 ಅದ ರೀ, ಇಲ್ಲಿ 5 ಅದ, ಇಲ್ಲಿ 6 ಅದ. ಓಕೆ, ಈ ಥರ ಮ್ಯಾಚ್ ಆಗ್ತದೆ ನೋಡ್ರಿ ಇದು. ಓಕೆ, ನಂತರ ಇಲ್ಲಿ 8 ಅದ, ಇಲ್ಲಿ 9 ಅದ. ಓಕೆ, ಫಸ್ಟ್ ಲೆಟರ್ ಲಾಸ್ಟ್ ಲೆಟರ್, ಲಾಸ್ಟ್ ಲೆಟರ್ ಫಸ್ಟ್ ಲೆಟರ್ ಈ ಥರ ಆಗ್ತದೆ. ಇಲ್ಲೇನದ ರೀ 19 20. ಓಕೆ, ಇಲ್ಲೇನದ ರೀ 15 16. ಓಕೆ, ಇಲ್ಲಿ 18 19. ಗೊತ್ತಾತ್ರಿ ಯಾವ ಥರ ಪ್ಯಾಟರ್ನ್ ಆಗಿದ್ದು ನೋಡ್ರಿ ಇದು. ಓಕೆ, ಇದೇ ಥರ ನಾವು ಏನು ಮಾಡೋಣ ರೀ, ಸಾಲ್ವ್ ಮಾಡೋಣ. ಓಕೆ, 25 ಅಂದ್ರೆ ಇಲ್ಲಿ ಏನು ಬರ್ತದೆ ರೀ 6, 25 26. ಓಕೆ, 13 14, ಈ 5 ಓಕೆ 5 6. ಓಕೆ, ಇಲ್ಲಿ ಏನದ ರೀ 15 16. ಓಕೆ, ನೆಕ್ಸ್ಟ್ 11 12 14 15 ಆಯ್ತು ರೀ. ಇನ್ನೇನು ಮಾಡಿರಿ, ಲೆಟರ್ಸ್ಗಳನ್ನು ಎಂಟ್ರಿ ಮಾಡಿರಿ. ಜೆಡ್ 26 ಅಂದ್ರೆ ಜೆಡ್ ಬರ್ತದೆ. F ಫಾರ್ 6 ಫಿಕ್ಸ್ 6. ಓಕೆ, L O P 14 ಮೀನ್ಸ್ ವಾಟ್ N. ಓಕೆ, ಇಲ್ಲಿ ನೋಡ್ರಿ ಈಗ 13 14. ಓಕೆ, ಒಂದು ಮ್ಯಾಚ್ ಆಯಿತು. 25 26 ಇದು ಮ್ಯಾಚ್ ಆಯಿತು. 15 16 ಇದು ಮ್ಯಾಚ್ ಆಯಿತು. 5 6 ಇದು ಮ್ಯಾಚ್ ಆಯಿತು. 14 15 ಇದು ಮ್ಯಾಚ್ ಆಯಿತು. 11 12 ಇದು ಸಹಿತ ಏನಾಯ್ತು ರೀ ಮ್ಯಾಚ್ ಆಯಿತು. ಓಕೆ, ನಿಮ್ಮ ಕ್ವಶನಿಗೆ ಏನಾಯ್ತು ರೀ ಡಿ ಕೋಡ್ ಆಯಿತು. ಓಕೆ, ನೋಡ್ರಿ ಕೊಟ್ಟಂಥ ಕ್ವಶನ್ ಯಾವ ರೀತಿ ಯೋಚನೆ ಮಾಡಬೇಕು ಅನ್ನೋದು ಅದು ನಿಮ್ಮ ಮೇಲೆ ಬಿಟ್ಟಂತಹ ಸಂಗತಿ. ಯಾಕಂದ್ರೆ ಬೇರೆ 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 ಟೈಪ್ನಲ್ಲಿ ನಾವು ವಿಚಾರ ಮಾಡಬೇಕಾಗ್ತದೆ. ಒಂದೇ ಥರ ನಾವು ವಿಚಾರ ಮಾಡಿದ್ರೆ ಏನಾಗ್ತದೆ ರೀ, ಆನ್ಸರ ಕಂಡುಹಿಡಿಯೋಕೆ ಭಾಳ ತ್ರಾಸ ಆಗ್ತದೆ ರೀ. ಬೇರೆ ಬೇರೆ ಥರ ಮೆಥಡ್ಗಳನ್ನು ಅಪ್ಲೈ ಮಾಡಿ ನೋಡಬೇಕು. ಆಮೇಲೆ ಏನು ಮಾಡ್ಬೇಕು ರೀ, ನೀವು ಆನ್ಸರನ್ನು ಫೈಂಡ್ ಔಟ್ ಮಾಡಬೇಕು. ಅದಕ್ಕೆ ನಾನು ಏನು ಮಾಡಕತ್ತೀನಿ, ನೇರವಾಗಿ ಟೈಪ್ಸ್ಗಳನ್ನು ಹೇಳಕತ್ತೀನಿ. ಡಿಫ್ರೆಂಟ್ ಮೆಥಡ್ಗಳನ್ನು ಡಿಫ್ರೆಂಟ್ ಟೈಪ್ಸ್ಗಳನ್ನು ಹೇಳಕತ್ತೀನಿ. ನೀವು ಇದನ್ನು ಏನು ಮಾಡಿರಿ, ಬೇರೆ ಬೇರೆ ಪ್ರಶ್ನೆ ಅಂದರೆ ಸೇಮ್ ಪ್ಯಾಟರ್ನನ್ನು ಯೂಸ್ ಮಾಡ್ಕೊಂಡು ಬೇರೆ ಬೇರೆ ಲೆಟರ್ಗಳಿಗೆ ಅಪ್ಲೈ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡಿರಿ. ಓಕೆ, ಎಕ್ಸಾಂಪಲ್ ನೋಡೋಣ. ಬ್ಲ್ಯಾಕ್ BLACK, ಬ್ಲ್ಯಾಕನ್ನು JPZKA ಈ ಥರ ಕೊಟ್ಟಿದ್ದಾರೆ. ಫೈಂಡ್ ಗ್ರೀನ್ GREEN. ಓಕೆ, ನಂಬರ್ಸನ್ನು ಎಂಟ್ರಿ ಮಾಡಿರಿ. B2 12 1 3 1 11. ಓಕೆ, 10 2 26 11 1. ಓಕೆ, 6 18 5 5 14. ಓಕೆ, ಇಲ್ಲಿ ನೋಡ್ರಿ ಏನಾದ್ರೆ ಡಿಫ್ರೆನ್ಸ್ ಕಾಣ್ತದೆ ನೋಡ್ರಿ, ಏನಾದ್ರೆ ಡಿಫ್ರೆನ್ಸ್ ಅದ. 10 ಅದ 11 ಅದ, 2 ಅದ 3 ಅದ, 26 ಆದಮೇಲೆ 1 ಬರ್ತದೆ ರೀ. 11 ಅದ 12 ಅದ, 1 ಅದ 2 ಅದ. ಓಕೆ, ಏನು ಮಾಡಿದ್ದಾರೆ ರೀ, ಕ್ರಾಸ್ ಮಾಡಿದ್ದಾರೆ. ಓಕೆ, ಪ್ರೀವಿಯಸ್ ಎಕ್ಸಾಂಪಲ್ ಇತ್ತು ನೋಡ್ರಿ, ಅದೇ ಟೈಪ್ ಅದ ಇದು ಸಹಿತ, ನೀವು ಹಾಗೆ ಮಾಡಿರಿ. ಓಕೆ, 14 13 5 4 5 4 18 17 6 5. ಓಕೆ, ಈಗೇನು ಮಾಡಿರಿ, ಲೆಟರ್ಸನ್ನು ಎಂಟ್ರಿ ಮಾಡಿರಿ. ಓಕೆ, 13 MD 17 ಮೀನ್ಸ್ Q ಫಾರ್ 17. ಓಕೆ, ಕ್ವೀನ್ 17. 5 ಮೀನ್ಸ್ E5. ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ ರೀ. ಓಕೆ, ಎಕ್ಸಾಂಪಲ್ 3 ನೋಡೋಣ. COVALENT
ಓಕೆ, ಇದನ್ನು ವರ್ಡ್ ಕೊಟ್ಟಿದ್ದಾರೆ. ಕೋಡ್ BWPDVOFM ನೋಡ್ರಿ, ಈ ರೀತಿ ಕೊಟ್ಟಿದ್ದಾರೆ. ಫೈಂಡ್ ELEPHANT. ಓಕೆ, ಎಲಿಫೆಂಟನ್ನು ಫೈಂಡ್ ಮಾಡಿರಿ. ನೋಡ್ರಿ, ಇದನ್ನು ಟ್ರೈ ಮಾಡ್ತೀರಿ. ಇದನ್ನು ಹೋಮ್ವರ್ಕಾಗಿ ಕೊಡ್ತೀನಿ ರೀ. ಟ್ರೈ ಮಾಡಿ ಏನು ಮಾಡಿರಿ, ಕಾಮೆಂಟ್ ಮಾಡಬೇಕು. ಆನ್ಸರನ್ನು ಏನು ಮಾಡಿರಿ, ಕಾಮೆಂಟ್ ಮಾಡಿರಿ. ಓಕೆ, ಈಸಿ ಅದ. ಯಾವ ಥರ ನೀವು ಟ್ರಿಕ್ಸನ್ನು ಉಪಯೋಗಿಸ್ಕೊಂಡು ಯಾವ ರೀತಿ ಮಾಡ್ಬೇಕು ಅನ್ನೋದನ್ನು ನೀವೇ ಫೈಂಡ್ ಔಟ್ ಮಾಡ್ಕೋಬೇಕು. ಓಕೆ, 4ನೇ ಎಕ್ಸಾಂಪಲ್ ನೋಡೋಣ್ರಿ. ವರ್ಡ್ ಕೊಟ್ಟಿದ್ದಾರೆ. ಓಕೆ, COURAGE. ಓಕೆ, ಕೋಡ್ ಕೊಟ್ಟಿದ್ದಾರೆ. UOCREGA. ಓಕೆ, ಫೈಂಡ್ JOURNAL. ಓಕೆ, ಫೈಂಡ್ ಮಾಡಂತ ಹೇಳಿದಾರ. ಈಗ ಏನು ಮಾಡಿರಿ, ನಂಬರ್ಸ್ ಎಂಟ್ರಿ ಮಾಡಿರಿ. 3, 15, 21, 18, 1, 7, 5. ಓಕೆ, 21, 15. ಓಕೆ, 3, 18, 5, 7, 1. ನೋಡ್ರಿ, ಇದನ್ನು ಫೈಂಡ್ ಮಾಡಬೇಕಾಗ್ಯದ. ಏನು ಫೈಂಡ್ ಮಾಡಬೇಕು? J 10, 15, 21, 18, 14, 1, 12. ಲೆಟರ್ಸ್ ನೋಡಿದ ಕೂಡಲೇ ನಿಮ್ಮ ತಲೆಯೊಳಗೆ ಏನು ಬರ್ಬೇಕ್ರಿ, ಆ ನಂಬರ್ ಬಂದಿರಬೇಕು. ಓಕೆ, ಲೆಟರ್ಸ್ ನಂಬರ್ ಬಂದಿರಬೇಕು. ಇಲ್ಲಿ ಕಾಮನ್ ಆಗಿ ಏನಾರ ಡಿಫ್ರೆನ್ಸ್ ನೋಡ್ರಿ ಕಾಣ್ಲಕ್ಕತ್ತದೇನು ನೋಡ್ರಿ. 15, 15 ಅದ, 18, 18 ಅದ, 7, 7 ಅದ. ಓಕೆ, ನೋಡ್ರಿ 18, 18 ಅದ ರೀ, ಮಿಡಲ್ ಅದ. ಇದು ನೋಡ್ರಿ ಯು 21, 21 ಅದ. C 3, 3 ಅದ. O 15, 15 ಅದ. ಅದೇ ರೀತಿ 5, 5, 1, 1, 7, 7. ನೋಡ್ರಿ, ಈ ಥರ ಪ್ಯಾಟರ್ನಲ್ಲಿ ಬಂದದ. ಹೌದ್ರಿ, ಈ ಥರ ಪ್ಯಾಟರ್ನಲ್ಲಿ ಬಂದದ. ಆ್ಯಸ್ ಇಟ್ ಈಸ್ ನೀವು ಏನು ಮಾಡಿರಿ, ಅದೇ ಥರ ಮಾಡಿರಿ. ಓಕೆ, ಇಲ್ಲಿ 21 ಅದ ಅಂದರೆ ಏನು ಮಾಡ್ಬೇಕ್ರಿ ನೀವು? 21 ಮಾಡಿರಿ. O 15, J 10, 18, 12, 1, 14. ಓಕೆ, UOJRLAN. ಓಕೆ, ನೋಡ್ರಿ, ಅದು ಇದೇ ಥರ ಆಯ್ತು ನೋಡ್ರಿ. ಓಕೆ, ಸೇಮ್ ಇದೇ ಥರ ಪ್ಯಾಟರ್ನನ್ನು ಇಲ್ಲಿ ಕೇಳಿದಾರ. ನೆಕ್ಸ್ಟ್ 5ನೇ ಎಕ್ಸಾಂಪಲ್ ನೋಡೋಣ. ವರ್ಡ್ ಕೊಟ್ಟಿದ್ದಾರೆ. BOWLER. ಓಕೆ, ಬೌಲರ್ ಅಂತ ಕೊಟ್ಟಿದ್ದಾರೆ. ಅದನ್ನು RELWOB. ಓಕೆ, ಕೋಡ್ ಕೊಟ್ಟಿದ್ದಾರೆ. ಓಕೆ, ಫೈಂಡ್ UMPIRE ಎಂಪೈರ್. ಓಕೆ, ಇದನ್ನು ಫೈಂಡ್ ಮಾಡಂತ ಹೇಳಿದಾರ. ಓಕೆ, ಲೆಟರ್ಸ್ ನಂಬರ್ ಹಾಕಿಬಿಡ್ರಿ. ಇಲ್ಲಿ ನೋಡ್ರಿ, ಏನಾರ ಡಿಫ್ರೆನ್ಸ್ ಕಾಣ್ತದೆ ನೋಡ್ರಿ, ಕಾಣ್ತಾ ನೋಡ್ರಿ. ಓಕೆ, ರಿವರ್ಸ್ ಆರ್ಡರ್ನಲ್ಲಿ ಏನು ಮಾಡಿದಾರ,
ಡಿಕೋಡ್ ಮಾಡಿದ್ದಾರೆ. ಓಕೆ, ಬೌಲರನ್ನು ಏನು ಮಾಡಿದ್ದಾರೆ, ಈ ಕಡೆಯಿಂದ ಬೌಲರ್ ಮಾಡಿದ್ದಾರೆ. ಓಕೆ, BOWLER. ಅದೇ ರೀತಿ ನೀವೇನು ಮಾಡಿರಿ, ಎಂಪೈರ್ ಉಲ್ಟಾ ಮಾಡಿರಿ. ಓಕೆ, ERIPMU. ಓಕೆ, ಆಯಿತಾ. ಕ್ವಶನ್ ಯಾವ ಥರ ಇರ್ತದ ನೀವು ಅನಲೈಸ್ ಮಾಡ್ಕೋಬೇಕು, ನೀವು ಫೈಂಡ್ ಮಾಡಬೇಕು. ಓಕೆ, ಇವತ್ತು ಟೈಪ್ 1 ಟೈಪ್ 2 ಮೆಥಡ್ಸ್ಗಳನ್ನು ನೋಡಿದ್ವಿ. ಅದೇ ರೀತಿ ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾವೇನು ಮಾಡೋಣ್ರಿ, ಟೈಪ್ 3 ಟೈಪ್ 4 ಯಾವ ರೀತಿ ಕ್ವಶನ್ಸ್ಗಳು ಬರ್ತಾವ, ಎಕ್ಸಾಂಪಲ್ಗಳನ್ನು ನಾವು ಸಾಲ್ವ್ ಮಾಡೋಣ್ರಿ. ಇವೆಲ್ಲ ಮೆಥಡ್ಗಳು ಆದಮೇಲೆ ಏನು ಮಾಡೋಣ್ರಿ, ಕ್ವಶನ್ ಬ್ಯಾಂಕನ್ನು ಸಾಲ್ವ್ ಮಾಡೋಣ. ಓಕೆ, ನಿಮಗೆ ಈ ವಿಡಿಯೋ ಇಷ್ಟವಾದರೆ ಏನು ಮಾಡಿರಿ, ದಯವಿಟ್ಟು ಲೈಕ್ ಮಾಡಿರಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ. ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗಳಿಗಾಗಿ ಏನು ಮಾಡಿರಿ, ಬೆಲ್ ಬಟನ್ ಕ್ಲಿಕ್ ಮಾಡಿರಿ.